ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 22 ಜುಲೈ 26, ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ಈಗ ನೀವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ದುಃಖದ ದಿನಗಳು ಸಮಾಪ್ತಿಯಾಗುತ್ತಾ ಇದೆ. ಆದ್ದರಿಂದ ಹಳೆಯ ಕಳೆದು ಹೋದ ಮಾತುಗಳನ್ನು ಮರೆತು ಬಿಡಿ. ಇಂದಿನ ಪ್ರಶ್ನೆಯಾಗಿದೆ: ಕರ್ಮಯೋಗಿ ಮಕ್ಕಳು ನಿರಂತರ ಯಾವ ಅಭ್ಯಾಸವನ್ನು ಮಾಡಬೇಕು? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ. ಶರೀರ ನಿರ್ವಹಣೆಗಾಗಿ ಈಗೀಗ ಶರೀರದಲ್ಲಿ ಬಂದೆವು ಮತ್ತು ಈಗೀಗ ದೇಹಿ ಅಭಿಮಾನಿಯಾಗಿ ದೇಹದ ಸ್ಮೃತಿಯ ಹೊರತು ಯಾವ ಕರ್ಮವನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ಮ ಮಾಡಿದೆವು, ದೇಹಾಭಿಮಾನಿಯಾಗುವುದು, ನಿರಂತರ ದೇಹಿ ಅಭಿಮಾನಿಯಾಗುವುದು. ಇಂತಹ ಅಭ್ಯಾಸವನ್ನು ನೀವು ಮಕ್ಕಳನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾರೂ ಮಾಡಲು ಸಾಧ್ಯವಿಲ್ಲ. ಇಂದಿನ ಗೀತೆ: ಏಳಿ ಪ್ರಿಯತಮರೇ, ಎದ್ದೇಳಿ. ಓಂ ಶಾಂತಿ. ಆತ್ಮೀಯ ತಂದೆಯು ಮಧುರ ಆತ್ಮಗಳೇ ಅಥವಾ ಮಕ್ಕಳೇ ಗೀತೆಯನ್ನು ಕೇಳಿದಿರಾ ಎಂದು ಕೇಳುತ್ತಾರೆ. ಬಾಬಾ ನಮಗೆ ಕೇಳ್ತಾ ಇದ್ದಾರೆ. ಏನಂತ? ಜಾಗ್ ಸಜನಿಯ ಜಾಗ್. ಇವತ್ತಿನ ಗೀತೆ ನಾವೆಲ್ಲ ಪರಮಾತ್ಮನ ಸಜನಿಯರು, ಅಂದ್ರೆ ಪ್ರಿಯತಮೆಯರು. ಇದಕ್ಕೆ ಜ್ಞಾನದ ಗೀತೆ ಎಂದು ಹೇಳಲಾಗುತ್ತದೆ. ಈ ಗೀತೆಯಂತೂ ಬಹಳ ಚೆನ್ನಾಗಿದೆ. ನೀವಾತ್ಮರು ಈಗ ಜಾಗೃತರಾಗಿದ್ದೀರಿ. ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ತಿಳಿದಿದ್ದೀರಿ. ಭಕ್ತಿ ಮಾರ್ಗದ ಕೌತುಕತೆಯನ್ನು ನೀವು ನೋಡಿದ್ದೀರಿ. ಏನೆಲ್ಲ ಕಳೆದು ಹೋಗಿದೆಯೋ ಅದು ನಿಮ್ಮ ಬುದ್ಧಿಯಲ್ಲಿದೆ. ನೀವು ನಿಮ್ಮ 84 ಜನ್ಮಗಳ ಇತಿಹಾಸವನ್ನು ತಿಳಿದಿದ್ದೀರಿ. ತಂದೆಯು ನಿಮ್ಮ 84 ಜನ್ಮಗಳ ಕಥೆಯನ್ನು ತಿಳಿಸಿದ್ದಾರೆ. ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತಾಗಿದೆ. ತಂದೆಯ ಮೂಲಕ ಹೊಸ ಮಾತನ್ನು ಕೇಳುತ್ತೀರಿ. ತಂದೆಯು ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ. ಮಕ್ಕಳೇ, ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಅಂದ ಮೇಲೆ ಹಳೆಯ ಮಾತುಗಳನ್ನು ಮರೆಯುತ್ತಾ ಹೋಗಿ. ಈಗ ವೇದಶಾಸ್ತ್ರ, ಭಕ್ತಿ ಮಾರ್ಗದ ಯಾವುದೆಲ್ಲ ಸಾಮಗ್ರಿಗಳಿವೆಯೋ ಇವೆಲ್ಲವೂ ಸಮಾಪ್ತಿಯಾಗಲಿದೆ. ಅಲ್ಲಿ ಭಕ್ತಿ ಮಾರ್ಗದ ಯಾವುದೇ ಗುರುತುಗಳು ಇರೋದಿಲ್ಲ. ಅಲ್ಲಿ ಅಂದ್ರೆ ಸತ್ಯುಗದಲ್ಲಿ ಭಕ್ತಿಯ ಫಲ ಸಿಕ್ಕಿರೋದು. ತಂದೆಯು ಬಂದು ಭಕ್ತರಿಗೆ ಫಲವನ್ನು ಕೊಡುತ್ತಾರೆಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಜ್ಞಾನದ ಪುರುಷಾರ್ಥವನ್ನು ಸಹ ಅವರೇ ಹೆಚ್ಚು ಮಾಡುತ್ತಾರೆ. ನಾವಾತ್ಮರೇ ಭಕ್ತಿಯನ್ನು ಹೆಚ್ಚು ಮಾಡಿದ್ದೆವು ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಅವರೇ ಜ್ಞಾನದಲ್ಲಿಯೂ ತೀಕ್ಷ್ಣವಾಗಿ ಹೋಗುತ್ತಾರೆ. ಅಂದ ಮೇಲೆ ಈ ಲಕ್ಷ್ಮೀನಾರಾಯಣಂತೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈಗ ಜ್ಞಾನ ಮತ್ತು ಯೋಗಕ್ಕಾಗಿ ನಿಮ್ಮ ಪುರುಷಾರ್ಥವಾಗಿದೆ. ದೇಹಿ ಅಭಿಮಾನಿಯಾಗಿ ನಂತರ ದೇಹಧಾರಿಯಾಗಬೇಕಾಗಿದೆ. ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ಶರೀರದಲ್ಲಿ ಬಂದು ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಏಕೆಂದರೆ ದೇಹವಿಲ್ಲದೆ ತಂದೆ ನೆನಪು ಮಾಡಲು ಸಾಧ್ಯವಿಲ್ಲ. ಇದಂತೂ ಸರಿಯಾಗಿದೆ. ತಂದೆಯನ್ನ ನೆನಪು ಮಾಡಬೇಕು, ಆದರೆ ತನ್ನನ್ನು ತಾನು ಆತ್ಮ ಎಂದು ತಿಳಿಯಬೇಕು. ದೇಹವನ್ನು ಮರೆಯೋದ್ರಿಂದ ಕರ್ಮವನ್ನು ಮಾಡಲು ಆಗೋದಿಲ್ಲ. ಕರ್ಮವಂತೂ ಮಾಡಲೇಬೇಕು. ತಂದೆಯ ನೆನಪಿನಲ್ಲೇ ಬಹಳ ಮಜಾ ಬರುತ್ತದೆ. ಕುಳಿತುಕೊಳ್ಳುತ್ತಾ, ಎದ್ದೇಳುತ್ತಾ, ನಡೆದಾಡುತ್ತಾ, ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಆದರೆ ಹೊಟ್ಟೆಗೆ ಭೋಜನವಂತೂ ಬೇಕಲ್ಲವೇ? ದೇಹಿ ಅಭಿಮಾನಿಯಾಗಿರಬೇಕು. ಈ ಸಮಯದಲ್ಲಿ ದೇಹಿ ಅಭಿಮಾನಿಗಳು ನೀವು ಮಕ್ಕಳನ್ನು ಬಿಟ್ಟರೆ ಮತ್ಯಾರೂ ಇಲ್ಲ. ಭಲೆ ತನ್ನನ್ನು ಆತ್ಮ ಎಂದು ತಿಳಿದುಕೊಂಡಿದ್ದಾರೆ, ಆದರೆ ತಂದೆಯ ಪರಿಚಯವಿಲ್ಲ. ಭಲೆ ಆತ್ಮ ಅವಿನಾಶಿ, ಈ ಶರೀರವು ವಿನಾಶಿಯಾಗಿದೆ ಎಂದು ತಿಳಿದಿದ್ದಾರೆ. ಆದರೆ ಈ ತಿಳುವಳಿಕೆಯಿಂದ ವಿಕರ್ಮ ವಿನಾಶವಾಗುವುದಿಲ್ಲ. ಪುಣ್ಯಾತ್ಮ ಪತಿತ ಆತ್ಮನೆಂದೂ
ಮೂಲ ಮಾತಾಯಿ ಎಂದು ಹೇಳುತ್ತಾರೆ. ನಾನಾತ್ಮ, ಇದು ನನ್ನ ಶರೀರವಾಗಿದೆ ಎಂದು ಹೇಳುತ್ತಾರೆ. ಇದಂತೂ ಸಾಮಾನ್ಯ ಮಾತಾಗಿದೆ. ಆದರೆ ಮೂಲ ಮಾತಾಗಿದೆ, ನನ್ನನ್ನು ನೆನಪು ಮಾಡಿ. ಶರೀರ ನಿರ್ವಹಣೆಗಾಗಿ ದೇಹಾಭಿಮಾನದಲ್ಲೇ ಬರಲೇಬೇಕಾಗಿದೆ. ದೇಹಕ್ಕೆ ತಿನ್ನಿಸಬೇಕಾಗಿದೆ. ದೇಹವಿಲ್ಲದಿದ್ದರೆ ಏನೂ ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಂದು ಜನ್ಮದಲ್ಲಿಯೂ ಶರೀರ ನಿರ್ವಹಣೆಗಾಗಿ ಮಾಡುತ್ತಲೇ ಬಂದಿದ್ದೀರಿ. ಕರ್ಮ ಮಾಡುತ್ತಾ ನೀವು ಪ್ರಿಯತಮನನ್ನು ನೆನಪು ಮಾಡಬೇಕು. ಆ ಪ್ರಿಯತಮನು ಸಂಪೂರ್ಣವಾಗಿ ಯಾರಿಗೂ ತಿಳಿದಿಲ್ಲ. ಪ್ರಿಯತಮ ಅಥವಾ ತಂದೆಯಿಂದ ಆಸ್ತಿಯು ನಿಮಗೆ ಸಿಗುತ್ತದೆ. ಅವರ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಎಂದು ಯಾರಿಗೂ ತಿಳಿದಿಲ್ಲ. ನೀವು ಮಕ್ಕಳು ಹೊಸ ಮಾತುಗಳನ್ನು ಕೇಳುತ್ತಿದ್ದೀರಿ. ಮನೆಗೆ ಹೋಗಲು ಮಾರ್ಗ ಸಿಕ್ಕಿದೆ. ನಾವು ಮನೆಗೆ ಹೋಗಿ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ. ತಂದೆಯು ಹೊಸ ಮನೆಯನ್ನು ಕಟ್ಟುತ್ತಾರೆ. ಅಂದ ಮೇಲೆ ಆ ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳೋಣವೆಂದು ಮನಸ್ಸು ಆಗುತ್ತದೆ ಅಲ್ಲವೇ? ಈಗ ನಮಗೆ ಯಾರಿಗೂ ಗೊತ್ತಿಲ್ಲದ ಮಾರ್ಗವು ಸಿಕ್ಕಿದೆ. ಎಷ್ಟೇ ಯಜ್ಞ ತಪ ಮುಂತಾದವನ್ನು ಮಾಡಿದರೂ ಸಹ, ತಲೆ ಕೆಡಿಸಿಕೊಂಡರೂ ಸದ್ಗತಿಯಂತೂ ಪಡೆಯಲು ಸಾಧ್ಯವಿಲ್ಲ. ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಹೋಗಲು ಸಾಧ್ಯವಿಲ್ಲ. ಇದಂತೂ ನೀವು ತಿಳಿಸಬೇಕಾಗಿದೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಆದ್ದರಿಂದ ಮನುಷ್ಯರ ಬುದ್ಧಿಯ ಕೆಲಸವು ಮಾಡುವುದಿಲ್ಲ. ಇದು ನಿನ್ನೆಯ ಮಾತಾಗಿದೆ ಎಂಬುದು ಚೆನ್ನಾಗಿ ತಿಳಿದಿದ್ದೀರಿ. ಭಾರತ ಸ್ವರ್ಗವಾಗಿತ್ತು. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ. ಭಾರತದಂಥ ಸುಖವನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ. ಸ್ವರ್ಗದಲ್ಲಂತೂ ಮತ್ಯಾವುದೇ ಧರ್ಮದವರು ಬರಲು ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮಷ್ಟು ಸುಖವನ್ನು ಮತ್ಯಾರು ಪಡೆಯಲು ಸಾಧ್ಯವಿಲ್ಲ. ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಸ್ವರ್ಗದ ಸುಖ ಇಲ್ಲಿ ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ಕೆಲವರಿಗೆ ಹಣವಿದ್ದರೆ ಆರೋಗ್ಯವಿರುವುದಿಲ್ಲ, ಆರೋಗ್ಯವಿದ್ದರೆ ಹಣವಿರುವುದಿಲ್ಲ. ಇದಂತೂ ದುಃಖದ ಪ್ರಪಂಚವಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಆತ್ಮಗಳೇ ಎದ್ದೇಳಿ. ಜ್ಞಾನದ 3ನೇ ನೇತ್ರವು ನಿಮಗೆ ಸಿಕ್ಕಿದೆ. ಎಷ್ಟೊಂದು ಜಾಗೃತವಾಗಿದೆ. ನೀವು ಇಡೀ ಪ್ರಪಂಚದ ಇತಿಹಾಸ ಭೂಗೋಳವನ್ನು ತಿಳಿದಿದ್ದೀರಿ. ತಂದೆಯು ಎಲ್ಲವನ್ನೂ ಬಲ್ಲವಂತವರು ಎಂದು ಹೇಳಲಾಗುತ್ತದೆ. ಅಂದರೆ ಎಲ್ಲರ ಮನಸ್ಸನ್ನು ತಿಳಿದವರೆಂದು ಅಲ್ಲ. ಇವರು ಯಾರು ಎಷ್ಟು ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ತಂದೆಯು ಎಲ್ಲವನ್ನೂ ಬಲ್ಲವಂತರು ಅಂತ ಹೇಳಲಾಗ್ತದೆ. ಆದರೆ ಇವರು ಯಾರು ಎಷ್ಟು ತಿಳಿಸುತ್ತಾರೆ, ಎಲ್ಲಿಯವರೆಗೆ ಪವಿತ್ರರಾಗಿರುತ್ತಾರೆ, ಇವರು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೆ, ಇವೆಲ್ಲ ವಿಚಾರಗಳನ್ನು ನಾನೇಕೆ ತಿಳಿಸಲಿ? ಬಾಬಾ ಮಕ್ಕಳು ಬೇರೆಯವರಿಗೆ ಎಷ್ಟು ಜ್ಞಾನ ಹೇಳ್ತಾರೆ, ಎಷ್ಟು ಪವಿತ್ರ ಆಗಿರ್ತಾರೆ, ಇದೆಲ್ಲ ಬಾಬಾ ನಮಗೇನು ಹೇಳೋದಿಲ್ಲ. ನಾನಂತೂ ನಿಮ್ಮೆಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೇನೆ ಮತ್ತು ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ ಎಂದು ಹೇಳುತ್ತೇನೆ. ಈ ಸೃಷ್ಟಿ ಚಕ್ರವನ್ನೂ ಸಹ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಅವಶ್ಯವಾಗಿ ದೇಹಿ ಅಭಿಮಾನಿಗಳಾಗಬೇಕು. ದೇಹಾಭಿಮಾನದ ಕಾರಣ ನಿಮ್ಮ ದುರ್ಗತಿಯಾಗಿದೆ. ಈಗ ನೀವು ಚಕ್ರಧಾರಿಗಳು ನೀವೇ ಆಗಬೇಕಾಗಿದೆ. ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಗೃಹಸ್ಥದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಬೇಕು. ಸ್ವದರ್ಶನ ಚಕ್ರಧಾರಿಗಳು ನೀವೇ ಆಗಿದ್ದೀರಿ. ದೇವತೆಗಳ ಕೈಯಲ್ಲಿ ಶಂಕು ಇತ್ಯಾದಿಗಳೇನೂ ಇರುವುದಿಲ್ಲ. ಜ್ಞಾನದ ಶಂಕು ಇತ್ಯಾದಿಗಳಲ್ಲೂ ನೀವು ಬ್ರಾಹ್ಮಣರದಾಗಿದೆ. ಸಿಕ್ಕರು ಶಂಕು ಊದಿದಾಗ ದೊಡ್ಡ ಧ್ವನಿ ಬರುತ್ತದೆ. ನೀವು ಸಹ ಜ್ಞಾನವನ್ನು ದೊಡ್ಡ ಸಭೆಯಲ್ಲಿ ಹೇಳುತ್ತೀರೆಂದರೆ ಲೌಡ್ ಸ್ಪೀಕರ್ ಅನ್ನು ಹಾಕುತ್ತಾರಲ್ಲವೇ? ಇಲ್ಲಿ ಲೌಡ್ ಸ್ಪೀಕರ್ ಅನ್ನು ಹಾಕುವ ಅವಶ್ಯಕತೆ ಇಲ್ಲ. ಟೀಚರ್ ಓದಿಸುತ್ತಾರೆಂದರೆ ಲೌಡ್ ಸ್ಪೀಕರ್ ಅನ್ನು ಹಾಕುತ್ತಾರೆ. ಇಲ್ಲಂತೂ ನೀವು ಶಿವತಂದೆ ನೆನಪು ಮಾಡಬೇಕು. ಆದ್ದರಿಂದಲೇ ವಿಕರ್ಮ ವಿನಾಶವಾಗುವುದು. ನಾನು ಸರ್ವಶಕ್ತಿವಂತನಾಗಿದ್ದೇನಲ್ಲವೇ? ನೀವು ಲೌಡ್ ಸ್ಪೀಕರ್ ಅನ್ನು ಹಾಕಿದರೆ ಅದರ ಧ್ವನಿಯು ದೂರ ದೂರದವರೆಗೆ ಕೇಳಿ ಬರುತ್ತದೆ. ಅದು ಸಹ ಮುಂದೆ ಕೆಲಸಕ್ಕೆ ಬರುವುದು. ಎದುರಿನಲ್ಲಿ ಸಾವು ನಿಂತಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು. ಈಗ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಮಹಾಭಾರತ ಯುದ್ಧವು ಸಮ್ಮುಖದಲ್ಲಿ ನಿಂತಿದೆ. ಗೀತೆಯಲ್ಲೂ ಸಹ ಮಹಾಭಾರತ ಯುದ್ಧವಾಯಿತು, ವಿನಾಶವಾಯಿತು ಎಂದು ಬರೆದಿದ್ದಾರೆ. ಒಳ್ಳೆಯದು. ನಂತರ ಏನಾಯಿತು? ಪಾಂಡವರು ಸಹ ಕರಗಿ ಹೋದರು. ಮೊದಲು ವಿನಾಶವಾಯಿತೆಂದರೆ ಭಾರತ ಖಂಡವು ಖಾಲಿಯಾಗಿ ಬಿಡುವುದು. ಭಾರತವು ಅವಿನಾಶಿ ಖಂಡವಾಗಿರುವುದರಿಂದ ವಿನಾಶವೂ ಆಗುವುದಿಲ್ಲ, ಖಾಲಿಯೂ ಆಗುವುದಿಲ್ಲ, ಪ್ರಳಯವಾಗುವುದೂ ಇಲ್ಲ ಎಂದು ನೀವು ತಿಳಿದಿದ್ದೀರಿ. ತಂದೆಯು ಅವಿನಾಶಿಯಾಗಿದ್ದಾರೆ. ಅಂದ ಮೇಲೆ ಅವರ ಜನ್ಮಸ್ಥಳವು ಅವಿನಾಶಿಯಾಗಿದೆ. ತಂದೆಯು ಸರ್ವರ ಸದ್ಗತಿದಾತ, ಸುಖ ಶಾಂತಿದಾತನಾಗಿದ್ದಾರೆ ಎಂದು ಮಕ್ಕಳು ಖುಷಿ ಪಡಬೇಕಾಗಿದೆ.
ಯಾರೇ ಬಂದರೂ ಸಹ ಶಾಂತಿ ಬೇಕೆಂದು ಬಯಸುತ್ತಾರೆ. ಆತ್ಮವು ಶಾಂತಿ ಬೇಕೆಂದು ಇಷ್ಟೊಂದು ಏಕೆ ನೆನಪು ಮಾಡುತ್ತದೆ? ಶಾಂತಿಧಾಮವು ಆತ್ಮಗಳ ಮನೆಯಾಗಿದೆ ಅಲ್ಲವೇ? ಯಾರಿಗೆ ಮನೆಯ ನೆನಪಿರುವುದಿಲ್ಲ? ವಿದೇಶದಲ್ಲಿ ಯಾರಾದರೂ ಶೆರೆ ಬಿಡುತ್ತಾರೆಂದರೆ ಆ ಶೆರವನ್ನು ತನ್ನ ಜನ್ಮಭೂಮಿಗೆ ತೆಗೆದುಕೊಂಡು ಬರುತ್ತಾರೆ. ಒಂದು ವೇಳೆ ಸರ್ವರ ಸದ್ಗತಿದಾತ ದುಃಖದಿಂದ ಮುಕ್ತಿ ಕೊಡುವವನ ಜನ್ಮಸ್ಥಳವು ಈ ಭಾರತವಾಗಿದೆ ಎಂದು ಗೊತ್ತಾದರೆ ಅದರ ಮಾನ್ಯತೆ ಹೆಚ್ಚಾಗುತ್ತದೆ. ಒಬ್ಬ ಶಿವ ತಂದೆಯ ಮೇಲೆಯೇ ಎಕ್ಕದ ಹೂವನ್ನು ಹಾಕುತ್ತಾರೆ, ಆದರೆ ಈಗ ಎಲ್ಲರ ಮೇಲೂ ಸಹ ಹೂವನ್ನು ಹಾಕುತ್ತಾರೆ. ಎಲ್ಲರಿಗೂ ಸುಖ ಶಾಂತಿ ಕೊಡುವಂತವರ ಹೆಸರು ಮತ್ತು ಗುರುತನ್ನು ಪ್ರಾಯಲೋಪ ಮಾಡಿಬಿಟ್ಟಿದ್ದಾರೆ. ಯಾರು ತಂದೆಯನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಆಸ್ತಿಯನ್ನು ಪಡೆಯುವ ಪುರುಷಾರ್ಥವನ್ನು ಸಹ ಮಾಡುತ್ತಾರೆ. ನನ್ನ ಹೆಸರೇ ದುಃಖಹರ್ತ ಸುಖಕರ್ತ ಆಗಿದೆ. ಶುಭವನ ಹೆಸರಿನಾಗಿದೆ ದುಃಖವನ್ನು ದೂರ ಮಾಡುವನು ಹಾಗೂ ಸುಖವನ್ನು ಕೊಡುವನಂತ. ದುಃಖದಿಂದ ಮುಕ್ತ ಮಾಡಿ ಏನು ಮಾಡುತ್ತಾರೆ? ನಾವು ಶಾಂತಿಧಾಮದಲ್ಲಿ ಶಾಂತವಾಗಿರುತ್ತೇವೆ, ಸುಖಧಾಮದಲ್ಲಿ ಸುಖಿಯಾಗಿರುತ್ತೇವೆ ಎಂದು ತಿಳಿದಿದ್ದೀರಿ. ಶಾಂತಿಧಾಮದ ಸ್ಥಳವೇ ಬೇರೆಯಾಗಿದೆ, ಸುಖಧಾಮದ ಸ್ಥಳವೇ ಬೇರೆಯಾಗಿದೆ. ಇದಂತೂ ದುಃಖಧಾಮವಾಗಿದೆ. ಈ ಸಮಯದಲ್ಲಿ ಎಲ್ಲರಿಗೂ ದುಃಖವೇ ದುಃಖವಿದೆ. ನಾವು ಇಂತಹ ಸುಖದಲ್ಲಿ ಹೋಗುತ್ತೇವೆ, ಅಲ್ಲಿ 21 ಜನ್ಮಗಳವರೆಗೆ ಯಾವುದೇ ಪ್ರಕಾರದ ದುಃಖವಿರುವುದಿಲ್ಲ. ಸುಖಧಾಮ ಎನ್ನುವ ಹೆಸರೇ ಎಷ್ಟು ಮಧುರವಾಗಿದೆ. ನಾನು ನಿಮಗೆ ಯಾವುದೇ ರೀತಿಯ ಕಷ್ಟ ಕೊಡುವುದಿಲ್ಲ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತನ್ನನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ಈ ಜ್ಞಾನವನ್ನು ನಿಮಗೆ ತಂದೆಯೂ ತಿಳಿಸುತ್ತಾರೆ. ತನ್ನನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಸತ್ಯುಗದಲ್ಲಿ ನಾನು ಆತ್ಮ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಜ್ಞಾನವಿರುತ್ತದೆ. ಇದನ್ನೇ ಆತ್ಮ ಅಭಿಮಾನಿ ಎಂದು ಹೇಳಲಾಗುತ್ತದೆ. ಇದು ಆತ್ಮಿಕ ಜ್ಞಾನವಾಗಿದೆ. ಇದನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. 5000 ವರ್ಷಗಳಿಗೆ ಒಂದು ಬಾರಿ ಆತ್ಮೀಯ ತಂದೆಯು ಬಂದು ಆತ್ಮಗಳಿಗೆ ಜ್ಞಾನ ಕೊಡುತ್ತಾರೆ. ಮನುಷ್ಯರು ಅವಶ್ಯವಾಗಿ ಘೋರ ಅಂಧಕಾರದಲ್ಲಿದ್ದಾರೆ. ನಿಮಗೆ ಈಗ ಬೆಳಕು ಸಿಕ್ಕಿದೆ. ನೀವು ಅಜ್ಞಾನದ ನಿದ್ರೆಯಿಂದ ಜಾಗೃತರಾಗಿದ್ದೀರಿ. ಎಲ್ಲ ಪ್ರಿಯತಮರ ಪ್ರಿಯತಮನು ಒಬ್ಬ ತಂದೆ ಆಗಿದ್ದಾರೆ. ನಾನು ತಂದೆಯೂ ಆಗಿದ್ದೇನೆ, ಪ್ರಿಯತಮನೂ ಆಗಿದ್ದೇನೆ, ಗುರುಗಳಿಗೆ ಗುರುವೂ ಆಗಿದ್ದೇನೆ, ಸುಪ್ರೀಂ ಟೀಚರ್ ಸಹ ಆಗಿದ್ದೇನೆಂದು ತಂದೆ ತಿಳಿಸುತ್ತಾರೆ. ಸರ್ವ ಗುರುಗಳ ಸದ್ಗತಿದಾತ ಒಬ್ಬ ಸದ್ಗುರುವಾಗಿದ್ದಾರೆ. ಮಕ್ಕಳೇ, ನಾನು ಎಲ್ಲರ ಸದ್ಗತಿ ಮಾಡುತ್ತೇನೆ, ನಂತರ ಸದ್ಗತಿಯಾಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ಪ್ರತಿಯೊಬ್ಬ ಆತ್ಮನೂ ಸಹ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆತ್ಮವೇ ಸತೋ ಪ್ರಧಾನ, ಸತೋ ರಜೋ ತಮೋ ಆಗುತ್ತದೆ. ಕೆಲವರಿಗೆ ಬಹಳ ಚಿಕ್ಕ ಪಾತ್ರವಿರುತ್ತದೆ. ಬಂದರು, ನಂತರ ಹೊರಟು ಹೋದರು, ಸೊಳ್ಳೆಗಳ ರೀತಿ ಜನ್ಮ ಪಡೆದರು, ಮತ್ತೆ ಮರಣ ಹೊಂದಿದರು. ಅಂಥವರು ತಂದೆಯಿಂದ ಆಸ್ತಿಯನ್ನು ಪಡೆಯುವುದಿಲ್ಲ. ತಂದೆಯಿಂದ ಪವಿತ್ರತೆ, ಸುಖ, ಶಾಂತಿಯ ಆಸ್ತಿಯು ಸಿಗುತ್ತದೆ ಎಂದು ನೀವು ಆತ್ಮಗಳಿಗೆ ತಂದೆಯು ತಿಳಿಸುತ್ತಾರೆ. ತಂದೆಯಂತೂ ನಿರಾಕಾರನಾಗಿದ್ದಾರೆ. ಅವರೂ ಸಹ ಈ ಮುಖ ಅಂದ್ರೆ ಬ್ರಹ್ಮದಿಂದಲೇ ಬಂದು ತಿಳಿಸುತ್ತಾರೆ. ನಮಗೆ ಜ್ಞಾನ ಬ್ರಹ್ಮ ತಂದೆಯ ಮುಖಕಮಲದಿಂದ ತಿಳಿಸುತ್ತಾರೆ. ಶಿವ ತಂದೆಯ ಮಂದಿರವನ್ನು ಬಹಳ ಎತ್ತರದಲ್ಲಿ ಕಟ್ಟುತ್ತಾರೆ. ಎಷ್ಟೊಂದು ದೂರದವರೆಗೆ ತೀರ್ಥಯಾತ್ರೆ, ಬಹಳ ಮೇಳಗಳಿಗೆ ಹೋಗುತ್ತಾರೆ. ಮೇಲೆ ಯಾವುದೇ ಜ್ಞಾನಾಮೃತವನ್ನು ಇಟ್ಟಿರುತ್ತಾರೆ. ಎಷ್ಟೊಂದು ಖರ್ಚು ಮಾಡುತ್ತಾರೆ. ಸರ್ಕಾರ ಸಹ ಅದಕ್ಕಾಗಿ ಎಷ್ಟೊಂದು ಅನುಕೂಲಗಳನ್ನು ಮಾಡಬೇಕಾಗುತ್ತದೆ. ಎಷ್ಟೊಂದು ಪರಿಶ್ರಮವಾಗುತ್ತದೆ. ಇಲ್ಲಿ ತೀರ್ಥ ಸ್ಥಾನಗಳಿಗೆ ಚಿಕ್ಕ ಮಕ್ಕಳನ್ನು ಹೇಗೆ ಕರೆದುಕೊಂಡು ಹೋಗೋದಿಲ್ಲವೋ 2-3 ತಿಂಗಳುಗಳ ಯಾತ್ರೆಗಳನ್ನು ಮಾಡುತ್ತಾರೆ. ಇಲ್ಲಿ ನೀವು ಬರುತ್ತೀರೆಂದರೆ ನೀವು ಕುಳಿತು ಕೇವಲ ಕೇಳಬೇಕು ಮತ್ತು ಓದಬೇಕು. ಇಲ್ಲಿ ಚಿಕ್ಕ ಮಕ್ಕಳು ಕೇಳುವುದಿಲ್ಲ. ನೀವು ಇಲ್ಲಿಗೆ ಜ್ಞಾನ ಯೋಗವನ್ನು ಕಲಿಯುವುದಕ್ಕಾಗಿಯೇ ಬರುತ್ತೀರಿ. ಜ್ಞಾನವನ್ನು ತಿಳಿಸುವಾಗ ಯಾವುದೇ ಶಬ್ದ ಇತ್ಯಾದಿಗಳು ಆಗಬಾರದು. ಇಲ್ಲದಿದ್ದರೆ ಗಮನವಿರುವುದಿಲ್ಲ. ಶಾಂತಿಯಲ್ಲಿ ಕುಳಿತು ಗಮನ ಕೊಟ್ಟು ಕೇಳಬೇಕು. ಯೋಗವಂತೂ ಬಹಳ ಸಹಜವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಏನೇ ಕೆಲಸ ಮಾಡುತ್ತಿದ್ದರೂ ಸಹ ಬುದ್ಧಿ ಮಾತ್ರ ಅಲ್ಲಿಯೇ ಇರಬೇಕು. ತಂದೆಯ ನೆನಪಿನಿಂದ ಆಗುವ ಸಂಪಾದನೆಯು ಬಹಳ ಜಬರ್ದಸ್ತ್ ಆಗಿರುವುದು. ನಾವು ಸದಾ ಕಾಲಕ್ಕಾಗಿ ಆರೋಗ್ಯವಂತರಾಗುತ್ತೇವೆಂದು ತಿಳಿದಿದ್ದೀರಿ. ಈ ರೀತಿ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕಾಗಿದೆ.
ತಂದೆ ನೆನಪಿನಲ್ಲಿದ್ದು ತಮ್ಮ ಕೈಯಿಂದಲೇ ಭೋಜನವನ್ನು ತಯಾರಿಸಬೇಕಾಗಿದೆ. ಕೈಯಿಂದ ಕೆಲಸ ಮಾಡಬೇಕು, ಆದರೆ ತಂದೆಯನ್ನು ನೆನಪು ಮಾಡುತ್ತಿರಬೇಕಾಗಿದೆ. ನೆನಪಿನಲ್ಲಿ ಇರುವುದರಿಂದ ನಿಮ್ಮ ಕಲ್ಯಾಣವೂ ಆಗುವುದು ಮತ್ತು ಭೋಜನವೂ ಬಹಳ ಚೆನ್ನಾಗಿರುವುದು. ನಿಮಗೆ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ನೀವಿಲ್ಲಿಗೆ ಲಕ್ಷ್ಮೀನಾರಾಯಣರು ಆಗೋದಕ್ಕಾಗಿಯೇ ಬರುತ್ತೀರಿ. ನಾವೆಲ್ಲರೂ ಸೂರ್ಯವಂಶೀಯರು ಆಗುತ್ತೇವೆಂದು ಹೇಳುತ್ತಾರೆ. ಮಮ್ಮ ಬಾಬಾ ಈ ಸಮಯದಲ್ಲಿ ಬ್ರಹ್ಮ ಸರಸ್ವತಿಯಾಗುತ್ತಾರೆ, ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರಾಗುತ್ತಾರೆಂದು ನೀವು ತಿಳಿದಿದ್ದೀರಿ. ಭವಿಷ್ಯದಲ್ಲಿ ಏನಾಗುತ್ತೇವೆ ಎಂಬುದು ಬೇರೆ ಯಾರಿಗೂ ಗೊತ್ತಿಲ್ಲ. ನೆಹರು ಶರೀರ ಬಿಟ್ಟರು ಅಂದ ಮೇಲೆ ನಂತರ ಏನಾದರೂ ಎಂಬುದು ಯಾರಿಗೂ ಗೊತ್ತಿದೆ? ಒಳ್ಳೆಯದು, ಸ್ವಲ್ಪ ದಾನ ಮಾಡಿದ್ದಾರೆಂದರೆ ಇಲ್ಲಿ ಒಳ್ಳೆಯ ಕುಲದಲ್ಲಿ ಹುಟ್ಟಿರಬಹುದು. ಈಗ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ. ಇವರ ಹೆಸರು ಆದಿದೇವ ಬ್ರಹ್ಮ, ಆದಿದೇವಿ ಸರಸ್ವತಿ. ಅಂದರೆ ಬ್ರಹ್ಮನ ಹೆಸರೇನಾಗಿದೆ? ಆದಿದೇವ ಬ್ರಹ್ಮ. ಮಮ್ಮನ ಹೆಸರೇನಾಗಿದೆ? ಆದಿದೇವಿ ಸರಸ್ವತಿ ಅಂತ. ನಂತರ ಇವರೇ ಲಕ್ಷ್ಮಣರಾಗುತ್ತಾರೆ. ಇವರ ಜೊತೆ ಮಕ್ಕಳು ಇದ್ದಾರೆ. ಇವರು ಸಹ ಹೇಳುತ್ತಾರೆ, ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ. ಇದು ಪಕ್ಕಾ ಆಗಿದೆ. ಸೂಕ್ಷ್ಮದಲ್ಲೂ ಸಹ ನೀವು ನೋಡುತ್ತೀರಿ, ದೇವಿಯರ ಮಂದಿರಗಳಲ್ಲಿಯೂ ಸಹ ಬಹಳ ಮೇಳಗಳಾಗುತ್ತವೆ. ಈಗ ಜಗದಂಬಾರವರಂತೂ ಒಬ್ಬರೇ ಆಗಿದ್ದಾರೆಂದರೆ ಅವರ ಮುಖ ಲಕ್ಷಣಗಳು ಒಬ್ಬರದೇ ಇರಬೇಕಲ್ಲವೇ? ಮಮ್ಮಾರವರನ್ನು ಸಹ ನೀವು ನೋಡುತ್ತೀರಿ. ನೀವು ಮಕ್ಕಳ ಮುಖಲಕ್ಷಣಗಳು ಇವೆ. ನಂತರ ಹೆಸರನ್ನು ಅದರ್ ಕುಮಾರಿ ಎಂದು ಇಟ್ಟಿದ್ದಾರೆ. ನಾವೇ ಮತ್ತೆ ಈ ರೀತಿ ಆಗುತ್ತೇವೆಂದು ತಿಳಿದಿದ್ದೀರಿ. ನಾವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಯುಗಲ್ ಸಹ ನಾವು ಬ್ರಹ್ಮ ಕುಮಾರಿಯರು ಒಬ್ಬ ತಂದೆ ಮಕ್ಕಳಾಗಿದ್ದೇವೆಂದು ಹೇಳುತ್ತೀರಿ. ಅಂದ್ರೆ ಈ ಸಮಯದಲ್ಲಿ ಯಾರು ಪತಿ ಪತ್ನಿ ಇಬ್ರು ಸಹ ಜ್ಞಾನದಲ್ಲಿ ಬರ್ತಾರೆ, ಅವರು ಸಹ ತಮಗೆ ಏನಂತ ಹೇಳ್ಕೊಂತಾರೆ? ಬ್ರಹ್ಮ ಕುಮಾರಿ ಅಂತ. ಇದೆಲ್ಲವೂ ನಿಮ್ಮ ನೆನಪಾರ್ಥವಾಗಿದೆ. ಅವಶ್ಯವಾಗಿ ನೀವು ಅರ್ಥಸಹಿತವಾಗಿ ಜ್ಞಾನವನ್ನು ತಿಳಿಸುತ್ತೀರಿ. ಇದು ದಿಲ್ವಾಡ ಮಂದಿರವಾಗಿದೆ. ಆದರೆ ಇದೆಲ್ಲವನ್ನೂ ನೀವೇ ತಿಳಿಸಲು ಸಾಧ್ಯ. ನಾವು ರಾಜಯೋಗದಿಂದ ಶ್ರೀಮತದ ಆಧಾರದ ಮೇಲೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇವೆಂದು ನೀವು ತಿಳಿದಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನ ಮತ್ತು ಯೋಗದ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ಕೇಳುವ ಸಮಯದಲ್ಲಿ ಬಹಳ ಶಾಂತ ಏಕಾಗ್ರಚಿತ್ತರಾಗಿ ಕುಳಿತುಕೊಳ್ಳಬೇಕಾಗಿದೆ. ಕರ್ಮಯೋಗಿಯೂ ಆಗಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ತಂದೆಯು ಮನೆಯ ಮಾರ್ಗವನ್ನು ತೋರಿಸಿದ್ದಾರೆ. ಇದನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಸ್ವದರ್ಶನ ಚಕ್ರಧಾರಿಯಾಗಿ ಜೊತೆಗೆ ಜ್ಞಾನದ ಶಂಕುಗಳನ್ನು ಊದಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಮಹಾನ್ ಮತ್ತು ಮೆಹಮಾನ್ ಅಂದ್ರೆ ಅತಿಥಿ, ಇವೆರಡರ ಸ್ಮೃತಿಗಳ ಮೂಲಕ ಸರ್ವ ಆಕರ್ಷಣೆಯಿಂದ ಮುಕ್ತರಾಗುವಂತಹ ಉಪ್ರಾಮ್ ಅಥವಾ ಸಾಕ್ಷಿ ಭವ. ಉಪ್ರಾಮ್ ಅಥವಾ ಸಾಕ್ಷಿ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಎರಡು ಮಾತುಗಳ ಗಮನವಿರಲಿ. ಒಂದಂತೂ, ನಾನು ಆತ್ಮನು ಮಹಾನ್ ಆತ್ಮನಾಗಿದ್ದೇನೆ. ಇನ್ನೊಂದು, ನಾನು ಆತ್ಮನು ಈಗ ಈ ಹಳೆಯ ಸೃಷ್ಟಿಯಲ್ಲಿ ಅಥವಾ ಈ ಹಳೆಯ ಶರೀರದಲ್ಲಿ ಅತಿಥಿಯಾಗಿದ್ದೇನೆ. ಈ ಸ್ಮೃತಿಗಳಲ್ಲಿ ಇರುವುದರಿಂದ ಸರ್ವ ಬಲಹೀನತೆಗಳು ಅಥವಾ ಸೆಳೆತಗಳ ಆಕರ್ಷಣೆಗೆಲ್ಲವೂ ಸ್ವತಃ ಹಾಗೂ ಸಹಜವಾಗಿಯೇ ಸಮಾಪ್ತಿ ಆಗಿಬಿಡುತ್ತದೆ. ಮಹಾನ್ ಎಂದು ತಿಳಿಯೋದ್ರಿಂದ ಯಾರು ಸಾಧಾರಣ ಕರ್ಮ ಅಥವಾ ಸಂಕಲ್ಪ ಸಂಸ್ಕಾರಗಳಿಗೆ ವಶರಾಗಿ ನಡೆಯುತ್ತಾರೆಯೋ ಅವರು ಪರಿವರ್ತನೆ ಆಗಿಬಿಡುತ್ತಾರೆ. ಮಹಾನ್ ಮತ್ತು ಮೆಹಮಾನ್ ಅಂದ್ರೆ ಅತಿಥಿ ಎಂದು ತಿಳಿದುಕೊಂಡು ನಡೆಯುವುದರಿಂದ ಮಹಿಮಾ ಯೋಗ್ಯರೂ ಆಗಿಬಿಡುತ್ತಾರೆ. ಇವತ್ತಿನ ಶ್ಲೋಗನ್ ಆಗಿದೆ, ಸರ್ವರ ಶುಭ ಭಾವನೆ ಮತ್ತು ಸಹಯೋಗದ ಹನಿಯಿಂದ ದೊಡ್ಡ ಕಾರ್ಯವೂ ಸಹಜವಾಗಿ ಬಿಡುತ್ತದೆ. ಇವತ್ತಿನ ಅವ್ಯಕ್ತ ಸೂಚನೆ, ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಶಕ್ತಿಶಾಲಿ ಮನಸ್ಸಿನ ಲಕ್ಷಣವಾಗಿದೆ, ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪು ಬಿಡಲಿ. ಮನಸ್ಸಿಗೆ ಯಾವಾಗ ಹಾರುವುದು ಬರುತ್ತದೆ ಅಭ್ಯಾಸವಾಯಿತೆಂದರೆ ಸೆಕೆಂಡಿನಲ್ಲಿ ಎಲ್ಲೂ ಬೇಕೋ ಅಲ್ಲಿ ತಲುಪು ಬಿಡುತ್ತೇವೆ.
ಈಗೀಗ ಸಾಕಾರ ವತನದಲ್ಲಿ, ಈಗೀಗ ಪರಮಧಾಮದಲ್ಲಿ ಸೆಕೆಂಡಿನ ತೀವ್ರತೆಯಾಗಿದೆ. ಈಗ ಈ ಅಭ್ಯಾಸವನ್ನು ಹೆಚ್ಚಿಸಿರಿ, ಆಗ ನೆನಪು ಶಕ್ತಿಶಾಲಿಯಾಗುವುದು. ಓಕೆ. ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.